ಈಗ ಹೇಗೆ ಪ್ರಥಮ ಬಾರಿಗೆ ಬಂದು ಒಯ್ದ ನಂತರ ಆನಂತರ ಅವರಿಗೆ ಕೊರಿಯರು ಅಥವಾ ಬೇರೆ ವಿಧಾನದ ಮೂಲಕ ಸ್ವೀಕರಿಸ್ಬೋದು ಅಥವಾ ಪ್ರತಿ ಬಾರಿಯೂ ಬಂದೇ ಹೋಗಬೇಕು, ಯಾವ ರೀತಿ? ನಾ ಹೆಚ್ಚಾಗಿ ಫಸ್ಟಿನ ಬಾರಿ ನಮ್ಮ ದೇವಿಗೆ ಪೂಜಾ ಸಾಮಾನೆಲ್ಲ ತಂದಿಟ್ಟು ನಮ್ಮ ಗುಣಮುಖರಾಗಿ ಹೇಳ್ಕೇಳ್ರಿ, ನಾವು ಹೇಳ್ಕೇಳ್ತೇವೆ. ಅದಕ್ಕೆ ಬಂದಂಥ ಕಾಯಿಗಳನ್ನೆಲ್ಲ ಶುಕ್ರವಾರ ಮಂಗಳವಾರ ಪೂಜೆ ಕೊಡ್ತೇನೆ. ಈಗ ನಂತರ ಅಡ್ರೆಸ್ ಎಲ್ಲ ಬರೆದಿರ್ತೇನೆ, ಎಲ್ಲರ ವಾಟ್ಸಪ್ನಲ್ಲಿ ಹಾಕ್ತಾರೆ. ಪುನಃ ನಾನು ಕಳಿಸ್ಕೊಡ್ತೇನೆ. ಯಾಕೆಂದ್ರೆ 4-5 ತಿಂಗಳು ಮಾಡಬೇಕಾಗ್ತದಲ್ಲ. ಒಂದು ಪೌಡ್ರ್ ಸಲುವಾಗಿ ಬೆಂಗಳೂರಿಂದೆಲ್ಲ ಗೋವಾದಿಂದೆಲ್ಲ ಬರಲಿ ಪೂರೈಸೋದನ್ನು ಹೆಚ್ಚಾಗಿ ಕೊರಿಯರ್ ಮಾಡ್ತಾನೆ. ಆದಷ್ಟು ಬೇಡಿಕೆ ಇದ್ದದೆ ಮಾಡ್ತಾನೆ. ಈಗ ಔಷಧದಲ್ಲಿ ಅವರಿಗೆ ಒಂದೇ ರೀತಿ ಇರ್ತದೆ ಅಥವಾ 2-3 ಔಷಧವನ್ನು ಏಕಕಾಲದಲ್ಲಿ ಸೇವಿಸೋದಿರ್ತದೆ, ಯಾವ ರೀತಿ? ಈ ಕೆಲವುಗಳೇ ಮೂಲವೇದಿಗೆಲ್ಲ 2-3 ಟೈಮ್ ಇರ್ತದೆ, 2-3 ನಮೂನಿ ವಿಧಾನ ಇರ್ತದೆ. ಬೇರು ನಿಕ್ಕಬೇಕು, ನೀರಲ್ಲಿ ನೆನೆಸುವ ಚಕ್ಕೆ ಕುಡಿಬೇಕು, ಪೌಡ್ರ್ ಅನ್ನಕ್ಕೆ ಹಾಕಿ ಊಟ ಮಾಡಬೇಕು. ಅದು 5-6-7 ನಮೂನಿ ಇರ್ತದೆ ಮೂಲವೇದಿ. ಬೇರೆ ಬೇರೆ ಬೇರೆನೇ ಕೊಡ್ತೇನೆ. ಶುಗರಿಗೆಲ್ಲ ಒಂದೇ ಥರದ ಔಷಧ ಇರ್ತದೆ. ಹಾಗೆ ಇದ್ದರೆ ಬೇರು ಕೊಡ್ತೇನೆ. ಹೆಚ್ಚಿಗೆ ಇದ್ದರೆ ಕಂಟ್ರೋಲ್ ಆಗಲಿಲ್ಲ, 1ನೇ ಬಾರಿ ಕಂಟ್ರೋಲ್ ಆಗಲಿಲ್ಲ, ಹಾಳಾದರೆ ಆ ಥರ ಬೇರೆ ಬೇರುಗಳು ಚಿಕ್ಕಿದ್ದು ಮಜ್ಜಿಗೆಲ್ಲ ಅಥವಾ ಹಾಲಲ್ಲಿ ತಗೊಂಡ್ರು ಅದರಲ್ಲೂ ಶುಗರ್ ಏಕದಮ್ ಕಂಟ್ರೋಲ್ ಆದವರು ಇದ್ದಾರೆ. ವಾಸ್ತವವಾಗಿ ನಾನು ಸಹಿತ ಬೇರೆ ಒಂದು ಸಮಸ್ಯೆಯಿಂದ ಡಯಾಬಿಟಿಸ್ ಶುರುವಾಗಿ ಆನಂತರ ಯಾವುದೇ ಔಷಧಿ ಮಾಡದೆ ಇವರಿಂದನೇ ಔಷಧಿ ತಗೊಂಡು ಪರಿಪೂರ್ಣ ಗುಣಮುಖವಾಗಿ ಈಗ ಯಾವುದೇ ಔಷಧ ಬಳಸದೆ ನಾನು ಆರೋಗ್ಯದಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ. ಹಾಗಾಗಿ ಇದೇ ರೀತಿ ವೀಕ್ಷಕರಿಗೂ ಸಹಿತ ಈ ಒಂದು ಔಷಧದಿಂದ ಒಂದು ಒಳ್ಳೆಯ ಪರಿಣಾಮ ಆಗಲಿ ಮತ್ತು ಅವರಿಗೆ ಅನಾರೋಗ್ಯದ ಸಮಸ್ಯೆ ಬಗೆಹರಿಲಿ ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಇವರನ್ನು ಸಂಪರ್ಕಿಸಿ ವಿವರವನ್ನು ಕಳಿಸ್ತಾ ಇರುವುದು, ನಿಮಗೆ ನೀಡ್ತಾ ಇರುವುದು.